ಹಾಯ್ ಗೈಸ್, ನಮ್ಮ ಭೂಮಿಗೆ ಕೆಲವು ಕೋಟ್ಯಾಂತರ ಕಿಲೋಮೀಟರ್ಸ್ ದೂರದಲ್ಲಿರುವ ಮಂಗಳ ಗ್ರಹಕ್ಕೆ ಮಾನವರನ್ನ ಕಳಿಸಬೇಕು ಅಂತ ತುಂಬಾ ವರ್ಷಗಳಿಂದ ದೊಡ್ಡ ದೇಶಗಳಾದಂತಹ ಅಮೆರಿಕ, ರಷ್ಯಾ ಪ್ರಯತ್ನ ಮಾಡ್ತಿವೆ. ಸ್ಪೇಸ್ ಎಕ್ಸ್, ನಾಸಾ, ಚೈನೀಸ್ ಅಡ್ಮಿನಿಸ್ಟ್ರೇಷನ್ ನಂತಹ ಸ್ಪೇಸ್ ಏಜೆನ್ಸೀಸ್ ಬರಲಿರುವ 5 ಅಥವಾ 10 ವರ್ಷಗಳಲ್ಲಿ ಮಾನವರನ್ನ ಮಂಗಳ ಗ್ರಹಕ್ಕೆ ಕಳಿಸ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಕೂಡ ಕೊಟ್ಟಿವೆ. ಅದರಲ್ಲಿ ಸ್ಪೇಸ್ ಎಕ್ಸ್ ಅಂತೂ ಒಂದ್ ಹೆಜ್ಜೆ ಮುಂದೆ ಹಾಕಿ ಮಂಗಳ ಗ್ರಹಕ್ಕೆ ಹೋಗಲಿರೋ ಸ್ಟಾರ್ಶಿಪ್ ಸ್ಪೇಸ್ ವೆಹಿಕಲ್ ನ ಈಗಾಗಲೇ ಟೆಸ್ಟ್ ಕೂಡ ಮಾಡ್ತಿದೆ. ಆದ್ರೆ ಮಾರ್ಸ್ ಮೇಲೆ ಮಾನವರು ಹೆಜ್ಜೆ ಇಡೋದು, ಮಾರ್ಸ್ ಮೇಲೆ ಕಾಲೋನೀಸ್ ನ ನಿರ್ಮಿಸೋದು, ಹಾಗೆ ಅಲ್ಲೇ ವಾಸಿಸೋದು ಅಷ್ಟೊಂದು ಸುಲಭವೇನೂ ಅಲ್ಲ. ಭೂಮಿ ನಂತರ ಮಾನವರು ಬದುಕಬಹುದಾದ ಗ್ರಹ ಮಾರ್ಸ್ ಅಂತ ತುಂಬಾ ಜನ ಅಂದ್ಕೊಳ್ತಾರೆ. ಆದ್ರೆ ವಾಸ್ತವವಾಗಿ ಮಾರ್ಸ್ ಗ್ರಹದ ಹಾರ್ಶ್ ಎನ್ವಿರಾನ್ಮೆಂಟ್ಗೆ ಮಾನವರು ಜೀವಿಸಲು ಸಾಧ್ಯವಿಲ್ಲ. ಒಂದು ವೇಳೆ ಜೀವಿಸಬೇಕು ಅನ್ಕೊಂಡ್ರೂ ಕೂಡ ನಮ್ಮ ಟೆಕ್ನಾಲಜಿಯ ಸಹಾಯ ತುಂಬಾ ಅವಶ್ಯಕತೆವಿರುತ್ತೆ. ಇಷ್ಟಕ್ಕೂ ಈ ಮಂಗಳ ಗ್ರಹದ ಮೇಲೆ ಬದುಕಬೇಕು ಅಂದ್ರೆ ಯಾವ ಚಾಲೆಂಜಸ್ ಎದುರಾಗುತ್ತೆ ಮತ್ತು ನಾವು ಈ ಮಾರ್ಸ್ಗೆ ಯಾಕೆ ಹೋಗ್ಬೇಕು ಅಂತ ಈಗ ನೋಡೋಣ. ಗಾಯ್ಸ್, ಈ ವಿಡಿಯೋವನ್ನ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀನಿ. ಇದರ ನೆಕ್ಸ್ಟ್ ಕಂಟಿನ್ಯೂಯೇಷನ್ ವಿಡಿಯೋ ಕೂಡ ಬರುತ್ತೆ. ಗಾಯ್ಸ್, ನೀರು, ಆಹಾರ ಇಲ್ಲದೆ ಕೆಲವು ದಿನಗಳು ನಾವು ಬದುಕಬಹುದು. ಆದ್ರೆ ಆಕ್ಸಿಜನ್ ಇಲ್ಲದೆ ನಾವು ಕೆಲವು ನಿಮಿಷಗಳು ಕೂಡ ಬದುಕಲು ಸಾಧ್ಯವಿಲ್ಲ. ನಮ್ಮ ಭೂಮಿ ಮೇಲೆ 71% ನೈಟ್ರೋಜನ್, 21% ಆಕ್ಸಿಜನ್ ಇದೆ. ಆದ್ರೆ ಈ ಮಂಗಳ ಗ್ರಹದ ಮೇಲೆ 95% ಕಾರ್ಬನ್ ಡೈಆಕ್ಸೈಡ್ ಮತ್ತು ಕೇವಲ 0.13% ಮಾತ್ರ ಆಕ್ಸಿಜನ್ ಇರುತ್ತೆ. ಅಂದ್ರೆ ಅಲ್ಲಿ ಆಲ್ಮೋಸ್ಟ್ ಆಕ್ಸಿಜನ್ ಇದ್ರೂ ಇಲ್ದಂಗೆ. ಒಂದು ವೇಳೆ ಮಂಗಳ ಗ್ರಹದ ಮೇಲೆ ಸ್ಪೇಸ್ ಸೂಟ್ ಹಾಕ್ಲಿಲ್ಲ ಅಂದ್ರೆ ನಾವು ಕೇವಲ 1 ಅಥವಾ 2 ನಿಮಿಷಗಳಲ್ಲಿ ಸತ್ತು ಹೋಗ್ತೇವೆ. ಸ್ಪೇಸ್ ಸೂಟ್ ಇಲ್ದಂಗೆ ನಾವು ಮಾರ್ಸ್ ಮೇಲೆ ಇರಲು ಸಾಧ್ಯವೇ ಇಲ್ಲ. ಆದ್ರೆ ಈ ಸ್ಪೇಸ್ ಸೂಟ್ ನಲ್ಲೂ ಕೂಡ ಆಕ್ಸಿಜನ್ ಕೆಲವು ದಿನಗಳವರೆಗೆ ಮಾತ್ರ ಇರುತ್ತೆ. ಹಾಗಂತ ಭೂಮಿಯಿಂದ ದೊಡ್ಡ ದೊಡ್ಡ ಆಕ್ಸಿಜನ್ ಟ್ಯಾಂಕ್ಸ್ ನ ಮಂಗಳ ಗ್ರಹಕ್ಕೆ ತಗೊಂಡು ಹೋಗಲು ಆಗೋದಿಲ್ಲ. ಆದ್ದರಿಂದ ಈ ಮಾರ್ಸ್ ಮೇಲೆ ಆಕ್ಸಿಜನ್ಗೋಸ್ಕರ ನಾಸಾ ಮೋಕ್ಸಿ ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ ನ ಡೆವಲಪ್ ಮಾಡಿದೆ. ಮೋಕ್ಸಿ ಅಂದ್ರೆ ಮಾರ್ಸ್ ಆಕ್ಸಿಜನ್ ಇಸ್ರೋ ಎಕ್ಸ್ಪೆರಿಮೆಂಟ್. ಈ ಇನ್ಸ್ಟ್ರೂಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಮಾರ್ಸ್ ಮೇಲೆ ಹೆಚ್ಚಿನ ಮೊತ್ತದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ನಿಂದ ಆಕ್ಸಿಜನ್ ಮಾಲಿಕ್ಯೂಲ್ಸ್ ನ ಬೇರ್ಪಡಿಸುತ್ತೆ. ಸೊ ಹೀಗೆ ಇದು 1 ಗಂಟೆಗೆ 10 ಗ್ರಾಮ್ಸ್ ಆಕ್ಸಿಜನ್ ನ ಪ್ರೊಡ್ಯೂಸ್ ಮಾಡಬಲ್ಲದು. ಅಂದ್ರೆ ಒಬ್ಬ ಆಸ್ಟ್ರೋನಟ್ 10 ನಿಮಿಷಗಳವರೆಗೆ ಉಸಿರಾಡುವಷ್ಟು ಆಕ್ಸಿಜನ್ ಪ್ರೊಡ್ಯೂಸ್ ಮಾಡುತ್ತೆ. ಮೋಕ್ಸಿನ ಈಗಾಗಲೇ ಮಾರ್ಸ್ ಮೇಲೆ ಕಳಿಸಿರೋ ಪರ್ಸರ್ವರೆನ್ಸ್ ರೋವರ್ ಮೂಲಕ ಮಾರ್ಸ್ ನ ಪರೀಕ್ಷೆ ಮಾಡಿದರು. ಅಂಡ್ ಇದು ಯಶಸ್ವಿಯಾಗಿ ಮಾರ್ಸ್ ಮೇಲೆ ಆಕ್ಸಿಜನ್ ನ ಪ್ರೊಡ್ಯೂಸ್ ಕೂಡ ಮಾಡ್ತು. ಮಾನವರು ಮಾರ್ಸ್ ಮೇಲೆ ಹೆಜ್ಜೆ ಇಡುವಷ್ಟರಲ್ಲಿ ಈ ಮೋಕ್ಸಿನಂತಹ ಟೆಕ್ನಾಲಜೀಸ್ ಇನ್ನೂ ತುಂಬಾ ಡೆವಲಪ್ ಆಗ್ತವೆ. ಅಂದ್ರೆ ಭವಿಷ್ಯದಲ್ಲಿ ಮಾರ್ಸ್ ಮೇಲೆ ಆಕ್ಸಿಜನ್ ಕೊರತೆ ಹೆಚ್ಚಾಗಿರುವುದಿಲ್ಲ ಅಂತಾನೆ ಹೇಳಬಹುದು. ನಮ್ಮ ಭೂಮಿದೊಂದಿಗೆ ಹೋಲಿಸಿಕೊಂಡರೆ ಈ ಮಾರ್ಸ್ ಮೇಲೆ ಏರ್ ಪ್ರೆಷರ್ ತುಂಬಾ ಕಡಿಮೆ ಇರುತ್ತೆ. ಆವರೇಜ್ ಆಗಿ ಭೂಮಿ ಮೇಲೆ 1000 ಮಿಲಿಬಾರ್ಸ್ ಏರ್ ಪ್ರೆಷರ್ ಇದ್ರೆ ಈ ಮಾರ್ಸ್ ಮೇಲೆ ಕೇವಲ 6.5 ಮಿಲಿಬಾರ್ಸ್ ಮಾತ್ರವಿರುತ್ತೆ. ಅಂದ್ರೆ ಮಾರ್ಸ್ ಅಟ್ಮಾಸ್ಫಿಯರ್ ನಮ್ಮ ಭೂಮಿಗಿಂತ ಸುಮಾರು 150 ಪಟ್ಟು ತಿನ್ನಾಗಿರುತ್ತೆ. ಆ ಏರ್ ಪ್ರೆಷರ್ ಅಲ್ಲಿ ನಾವು ಸರಿಯಾಗಿ ಉಸಿರಾಡಲು ಕೂಡ ಸಾಧ್ಯವಿಲ್ಲ. ಅಷ್ಟೇ ಅಲ್ಲದೆ ನಮ್ಮ ದೇಹ ಅಷ್ಟೊಂದು ಲೋ ಏರ್ ಪ್ರೆಷರ್ ನ ತಡೆದುಕೊಳ್ಳದೆ ಕೆಲವು ನಿಮಿಷಗಳಲ್ಲಿ ನಾವು ಸತ್ತು ಹೋಗ್ತೇವೆ. ಆದ್ರೆ ಮಾರ್ಸ್ ಮೇಲೆ ಆಕ್ಸಿಜನ್ ನ ಪ್ರೊಡ್ಯೂಸ್ ಮಾಡಿದರೂ ಕೂಡ ನಮ್ಮ ಭೂಮಿನಂತಹ ಏರ್ ಪ್ರೆಷರ್ ಕಂಡೀಷನ್ಸ್ ಇರೋ ರೀತಿ ಒಂದು ಕ್ಯಾಪ್ಸಲ್ ನಂತಹ ದೊಡ್ಡ ಬಾಕ್ಸ್ ಅಥವಾ ಒಂದು ದೊಡ್ಡ ಹೌಸ್ ಅನ್ನ ನಿರ್ಮಿಸಬೇಕು. ಸೊ ಅದರಲ್ಲಿನ ಏರ್ ಪ್ರೆಷರ್ ಮತ್ತು ಆಕ್ಸಿಜನ್ಗೆ ಮಾನವರು ಎಷ್ಟು ದಿನ ಬೇಕಿದ್ರೂ ಸ್ಪೇಸ್ ಸೂಟ್ ಇಲ್ಲದೆ ಅದರಲ್ಲೇ ಇರಬಹುದು. ಆದ್ರೆ ಕೆಲವು ರೀತಿಯ ಮೈಕ್ರೋ ಆರ್ಗನಿಸಮ್ಸ್ ಮಾರ್ಸ್ ಮೇಲೆ ಅತ್ಯಂತ ಲೋ ಟೆಂಪರೇಚರ್ ಅಲ್ಲೂ ಕೂಡ ಬದುಕಬಲ್ಲವು. ನಾವು ಮಾರ್ಸ್ ಮೇಲೆ ಬದುಕೋದಿಕ್ಕೆ ಒಂದು ಜಾಗವನ್ನ ನಿರ್ಮಿಸಿಕೊಂಡ್ವಿ. ಆದ್ರೆ ತಿನ್ನೋದಿಕ್ಕೆ ಆಹಾರ ಅಂತೂ ಬೇಕು. ತುಂಬಾ ದಿನಗಳ ಕಾಲ ಡಿಕಂಪೋಸ್ ಆಗದೆ ಇರೋ ಆಹಾರವನ್ನ ತಗೊಂಡು ಹೋದ್ರೂ ಕೂಡ ಅದು ನಮ್ಗೆ ಸಾಲದು. ಹಾಗೆ ಈ ಮಾರ್ಸ್ಗೆ ನಾವು ತಲುಪೋದಿಕ್ಕೆ ಕೆಲವು ತಿಂಗಳುಗಳ ಸಮಯ ಬೇಕಾಗುತ್ತೆ. ಸೊ ಆ ಸಮಯದಲ್ಲಿ ನಾವು ತಗೊಂಡು ಹೋದ ಆಹಾರವೆಲ್ಲ ಖಾಲಿ ಆಗ್ಬಿಡುತ್ತೆ. ಅಂಡ್ ಮಾರ್ಸ್ ಮೇಲೆ ಹಣ್ಣು ಮತ್ತು ತರಕಾರಿಯ ಗಿಡಗಳನ್ನ ಪ್ಲಾಂಟ್ ಮಾಡಿದ್ರೂ ಕೂಡ ಮಾರ್ಸ್ ನ ಮಣ್ಣಿನ ಮೇಲೆ ಯಾವ ಗಿಡ ಮರ ಕೂಡ ಬೆಳೆಯೋದಿಲ್ಲ. ಅಂಡ್ ಹಾಗೆ ಗಿಡ ಮರಗಳು ಬೆಳಿಬೇಕು ಅಂದ್ರೆ ಸರಿಯಾದ ಅಟ್ಮಾಸ್ಫಿಯರ್, ಟೆಂಪರೇಚರ್ ಮತ್ತು ಸನ್ಲೈಟ್ ಬೇಕು. ಸೊ ಇವೆಲ್ಲವನ್ನ ಬ್ಯಾಲೆನ್ಸ್ ಮಾಡೋ ಹಾಗೆ ಆಹಾರಕ್ಕಾಗಿ ಮತ್ತೆ ಒಂದು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಅಲ್ಲಿರೋ ಕ್ಯಾಪ್ಸಲ್ ಅಥವಾ ಹೌಸ್ ಅನ್ನ ನಿರ್ಮಿಸಿ ಅದರಲ್ಲಿ ಗಿಡಗಳನ್ನ ಬೆಳೆಸಬೇಕು. ಆದ್ರೆ ಅದರಲ್ಲಿ ಎಲ್ಲಾ ರೀತಿಯ ಗಿಡಗಳು ಬೆಳೆಯುವುದಿಲ್ಲ. ಆದ್ರೆ ಇಂತಹ ಪ್ರೋಸೆಸ್ಗೆ ಸ್ವಲ್ಪ ಸಿಮಿಲರ್ ಆಗಿ ಈಗಾಗಲೇ ನಾವು ಭೂಮಿ ಮೇಲೆ ಕೂಡ ತುಂಬಾ ಕಡೆ ಈ ರೀತಿ ಗಿಡಗಳನ್ನ ಬೆಳೆಸುತ್ತಿದ್ದೇವೆ. ಗಾಯ್ಸ್, ಆಹಾರ ಹೆಂಗೋ ಬಂತು, ಇನ್ನು ನೀರು. ಮಾರ್ಸ್ ಮೇಲೆ ನೀರನ್ನ ಪ್ರೊಡ್ಯೂಸ್ ಮಾಡೋದು ದೊಡ್ಡ ಕೆಲಸವೇನೂ ಅಲ್ಲ. ಯಾಕಂದ್ರೆ ಮಾರ್ಸ್ ಮೇಲೆ ತುಂಬಾ ಕಡೆ ನೀರಿದೆ. ಆದ್ರೆ ಆ ನೀರೆಲ್ಲ ಐಸ್ ರೂಪದಲ್ಲಿದೆ.
ಮಾರ್ಸ್ ಪೋಲಾರ್ ಕ್ಯಾಪ್ಸ್ ಬಳಿಯಂತೂ ಸಮುದ್ರಗಳು ಫಾರ್ಮ್ ಆಗುವಷ್ಟು ನೀರು ಐಸ್ ರೂಪದಲ್ಲಿದೆ. ಸೊ ನಾವು ಮಾಡಬೇಕಾದ ಕೆಲಸ ಏನಂದ್ರೆ ಇರೋ ಆ ಐಸ್ನ ಕರಗಿಸಿ ವಾಟರ್ ಆಗಿ ಬದಲಾಯಿಸಿ ಪ್ಯೂರಿಫೈ ಮಾಡಿಕೊಂಡು ಬಳಸಬಹುದು. ಮಾರ್ಸ್ ಮೇಲೆ ನೀರಿಗಾಗಿ ಮತ್ತೊಂದು ಆಪ್ಷನ್ ಕೂಡ ಇದೆ. ಅದೇನಂದ್ರೆ ಮಂಗಳ ಗ್ರಹದ ಮಣ್ಣಿನಲ್ಲಿ ಸ್ವಲ್ಪ ಮಟ್ಟದಲ್ಲಿ ನೀರಿದೆ. ಮಣ್ಣಿನಲ್ಲಿರೋ ನೀರನ್ನ ಕೆಲವೊಂದು ಪ್ರೋಸೆಸ್ನ ಸಹಾಯದಿಂದ ಎಕ್ಸ್ಟ್ರಾಕ್ಟ್ ಮಾಡೋ ರೀತಿ ನಮ್ಮ ವಿಜ್ಞಾನಿಗಳು ಪ್ರಯತ್ನ ಮಾಡ್ತಿದ್ದಾರೆ. ನೀರು ಕೇವಲ ಕುಡಿಯೋದಿಕ್ಕೆ ಮಾತ್ರವಲ್ಲದೆ ಗಿಡಗಳನ್ನ ಬೆಳೆಸೋದಿಕ್ಕೆ ಮಾರ್ಸ್ನ ಹಬಿಟಬಲ್ ಪ್ಲಾನೆಟ್ ಆಗಿ ಬದಲಾಯಿಸೋದಿಕ್ಕೂ ಕೂಡ ಉಪಯೋಗ ಪಡುತ್ತೆ. ನಿಮಗೆ ಗೊತ್ತಾ, ಈ ಮಾರ್ಸ್ ಮೇಲೆ ತುಂಬಾ ಥಿನ್ ಅಟ್ಮಾಸ್ಫಿಯರ್ ಮಾತ್ರವಲ್ಲದೆ ಮಾರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ತುಂಬಾ ವೀಕ್ ಆಗಿರುತ್ತೆ. ಸೊ ಇದರಿಂದ ನಮ್ಮ ಸೂರ್ಯನಿಂದ ನಿರಂತರವಾಗಿ ರೇಡಿಯೇಷನ್ ಈ ಮಾರ್ಸ್ ಮೇಲೆ ಬೀಳ್ತಾ ಇರುತ್ತೆ. ಸೊ ಇದರಿಂದ ಮಾರ್ಸ್ ಮೇಲೆ ಬದುಕೋದು ತುಂಬಾ ಅಪಾಯಕಾರಿ ಅಂತಾನೆ ಹೇಳಬಹುದು. ಅಂಡ್ ಇದಕ್ಕಾಗಿ ಮಾರ್ಸ್ಗೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ನ ಸೃಷ್ಟಿಸಲು ಕೂಡ ಸಾಧ್ಯವಿಲ್ಲ. ಆದ್ರೆ ಮಾನವರು ಇರುವ ಕ್ಯಾಪ್ಸುಲ್ಸ್ ಮತ್ತು ಹೌಸಸ್ ನ ನೆಲದ ಮೇಲೆ ಅಲ್ಲದೆ ನೆಲಕ್ಕೆ ಕೆಲವು ಫೀಟ್ಸ್ ಒಳಗಡೆ ಇದ್ರೆ ಮಾರ್ಸ್ ಸರ್ಫೇಸ್ ಆ ರೇಡಿಯೇಷನ್ ನ ನಮ್ಮ ಕ್ಯಾಪ್ಸಲ್ ವರೆಗೆ ತಲುಪದೇ ಇರೋ ಹಾಗೆ ನೋಡಿಕೊಳ್ಳುತ್ತೆ. ಒಂದು ವೇಳೆ ಆ ಹೌಸಸ್ ನ ನೆಲದ ಮೇಲೆ ನಿರ್ಮಿಸಿದರೂ ಕೂಡ ಅವು ಈ ಸನ್ ರೇಡಿಯೇಷನ್ಗೆ ತುಂಬಾ ವರ್ಷಗಳ ಕಾಲ ತಡೆದುಕೊಳ್ಳೋ ರೀತಿ ಮತ್ತು ಸ್ವಲ್ಪ ನ್ಯಾಚುರಲ್ ಸನ್ಲೈಟ್ ಆ ಕ್ಯಾಪ್ಸುಲ್ ಅಥವಾ ಹೌಸ್ ಒಳಕ್ಕೆ ರೀಚ್ ಆಗೋ ರೀತಿ ಇರಬೇಕು. ಅಂಡ್ ಹಾಗೆ ನಾವು ತಯಾರಿಸೋ ಅಲ್ಲಿನ ಹೌಸಸ್ ಲೈಟ್ ವೇಟ್ ಆಗಿದ್ರೆ ನಾವು ಆ ಹೌಸಸ್ ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡೋದಿಕ್ಕೆ ಮಾರ್ಸ್ ಮೇಲೆ ವಿವಿಧ ಜಾಗಗಳಲ್ಲಿ ಹೋಗಿ ಅಲ್ಲಿ ಬದುಕೋದಿಕ್ಕೆ ಸಹಾಯ ಪಡುತ್ತೆ. ಆದ್ದರಿಂದ ನಮ್ಮ ವಿಜ್ಞಾನಿಗಳು ಇಂತಹ ಲೈಟ್ ವೇಟ್ ಹ್ಯಾಬಿಟೇಟ್ಸ್ ಪೈ ಮೇಲೆ ಕೂಡ ಕೆಲಸ ಮಾಡ್ತಿದ್ದಾರೆ. ಗಾಯ್ಸ್, ಇದೆಲ್ಲ ಓಕೆ. ಮಾರ್ಸ್ ಮೇಲೆ ಯಾವುದೇ ರೀತಿಯ ಕೆಲಸ ನಡಿಬೇಕು ಅಂದ್ರೂ ಕೂಡ ಎನರ್ಜಿ ಬೇಕು, ಲೈಕ್ ಎಲೆಕ್ಟ್ರಿಸಿಟಿ. ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡೋದಿಕ್ಕೆ, ಆಹಾರವನ್ನ ಪ್ರೊಡ್ಯೂಸ್ ಮಾಡೋದಿಕ್ಕೆ, ಆಕ್ಸಿಜನ್ ನ ಪ್ರೊಡ್ಯೂಸ್ ಮಾಡೋದಿಕ್ಕೆ. ಸೊ ಹೀಗೆ ಯಾವ ಕೆಲಸ ನಡಿಬೇಕು ಅಂದ್ರೂ ಕೂಡ ಅಲ್ಲಿ ಮಿಷಿನ್ಸ್ ಅನ್ನೋವು ರನ್ ಆಗ್ಬೇಕು. ಅಂಡ್ ಆ ಮಿಷಿನ್ಸ್ಗೆ ಎನರ್ಜಿ ಸಿಗ್ಬೇಕು. ಅಂಡ್ ಆ ಎನರ್ಜಿಗೆ ಫ್ಯೂಲ್ ಬೇಕಾಗುತ್ತೆ. ನಿಮ್ಗೊಂದು ಸಂದೇಹ ಬರಬಹುದು, ಸೋಲಾರ್ ಎನರ್ಜಿಯನ್ನ ಉಪಯೋಗಿಸಬಹುದು ಅಲ್ವಾ ಅಂತ. ಎಸ್, ಸೋಲಾರ್ ಎನರ್ಜಿಯನ್ನ ಉಪಯೋಗಿಸಿಕೊಳ್ಳಬಹುದು. ಆದ್ರೆ ಗಾಯ್ಸ್, ನಮ್ಮ ಭೂಮಿಗಿಂತ ಮಾರ್ಸ್ ಮೇಲೆ ಸನ್ಲೈಟ್ ತುಂಬಾ ಕಡಿಮೆ ಬೀಳುತ್ತೆ. ಅಂಡ್ ಹಾಗೆ ಮಾರ್ಸ್ ಈಕ್ವೇಟರ್ ಹತ್ತಿರ ಬೇಸಿಗೆ ಕಾಲದಲ್ಲೇ ಟೆಂಪರೇಚರ್ 20 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗಲ್ಲ. ಇನ್ನು ರಾತ್ರಿ ಹೊತ್ತಾದ್ರೆ -80 ಡಿಗ್ರಿ ಸೆಲ್ಸಿಯಸ್ಗೆ ಟೆಂಪರೇಚರ್ ಬಿದ್ದು ಹೋಗುತ್ತೆ. ಅಂದ್ರೆ ಮಾರ್ಸ್ ಮೇಲೆ ಟೆಂಪರೇಚರ್ಸ್ ಎಷ್ಟು ಕಡಿಮೆ ಇರುತ್ತೆ ಅಂತ ನಾವು ಊಹಿಸಿಕೊಳ್ಳಬಹುದು. ನಾವು ಬಿಸಿಯಾಗೋದಿಕ್ಕೆ ಎಷ್ಟು ಮಿಷನ್ಸ್ ರನ್ ಆಗ್ಬೇಕು ಅಂತ ನಾವು ಅಂದಾಜಿಸಬಹುದು. ಹೋಗ್ಲಿ, ವಿಂಡ್ ಪವರ್ ನ ಬಳಸಿಕೊಳ್ಳೋಣ ಅಂದ್ರೂ ಕೂಡ ಅದು ಕಡಿಮೆನೆ. ಅದರಲ್ಲೂ ಮಾರ್ಸ್ ಮೇಲೆ ಹೆಚ್ಚಾಗಿ ತುಂಬಾ ಭಯಂಕರವಾದ ಡಸ್ಟ್ ಸ್ಟಾರ್ಮ್ಸ್ ಬರ್ತವೆ. ಸೊ ಅದರಿಂದ ನಮ್ಮ ಕಾಲನೀಸ್ ನ ಕಾಪಾಡೋದು ತುಂಬಾ ಅಂದ್ರೆ ತುಂಬಾ ಕಷ್ಟ. ಇನ್ನು ಅಲ್ಲಿನ ಆಯಿಲ್ ನ ತೆಗೆದು ಪೆಟ್ರೋಲ್ ಮತ್ತು ಡೀಸೆಲ್ ಆಗಿ ಬದಲಾಯಿಸೋ ಯೋಚನೆನೇ ಬೇಕಾಗಿಲ್ಲ. ಯಾಕಂದ್ರೆ ಮಾರ್ಸ್ ಮೇಲೆ ಆಯಿಲ್ ಅನ್ನೋದೇ ಇರೋದಿಲ್ಲ. ಎನರ್ಜಿಗೋಸ್ಕರ ಇರೋ ಒಂದೇ ಒಂದು ಆಪ್ಷನ್, ಅದು ನ್ಯೂಕ್ಲಿಯರ್ ಪವರ್. ನಿಮಗ್ ಗೊತ್ತಾ, ಈ ನ್ಯೂಕ್ಲಿಯರ್ ಎನರ್ಜಿ ಮಾತ್ರ ನಮ್ಗೆ 10ರಿಂದ ಕೆಲವು 100 ವರ್ಷಗಳ ಕಾಲ ಎನರ್ಜಿಯನ್ನ ಕೊಡಬಲ್ಲದು. ತುಂಬಾ ಕಡಿಮೆ ಮೊತ್ತದಲ್ಲಿರೋ ನ್ಯೂಕ್ಲಿಯರ್ ಫ್ಯೂಯಲ್ ತುಂಬಾ ಕಾಲ ಉಪಯೋಗ ಪಡುತ್ತೆ. ಇದನ್ನ ಕೇರ್ಫುಲ್ ಆಗಿ ಮತ್ತು ಸೇಫ್ ಆಗಿ ಬಳಸಬೇಕು. ಸೊ ಹೀಗೆ ಮಾರ್ಸ್ ಮೇಲೆ ನ್ಯೂಕ್ಲಿಯರ್ ಎನರ್ಜಿಯನ್ನ ಉಪಯೋಗಿಸಬೇಕು ಅಂದ್ರೆ ಅದಕ್ಕೆ ಇನ್ನೂ ತುಂಬಾ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ. ನ್ಯೂಕ್ಲಿಯರ್ ಎನರ್ಜಿ ಎಷ್ಟು ಪವರ್ಫುಲ್ ಅಂತ ಹೇಳೋದಿಕ್ಕೆ ಒಂದು ಉದಾಹರಣೆ ನೋಡೋಣ. 1 kg ಯುರೇನಿಯಂ ನ್ಯೂಕ್ಲಿಯರ್ ಫ್ಯೂಯಲ್ ಇಂದ ಬರೋ ಎನರ್ಜಿ ಸರಿಸುಮಾರು 27 ಲಕ್ಷ ಕಲ್ಲಿದ್ದಲಿನಿಂದ ಬರೋ ಎನರ್ಜಿಗೆ ಸಮಾನವಾಗಿರುತ್ತೆ. ಸೊ ನೀವೇ ಒಂದ್ಸಲ ಊಹಿಸಿಕೊಳ್ಳಿ ಈ ನ್ಯೂಕ್ಲಿಯರ್ ಎನರ್ಜಿ ಎಷ್ಟು ಪವರ್ಫುಲ್ ಅಂತ. ಓಕೆ ಫ್ರೆಂಡ್ಸ್, ಇದರ ಕಂಟಿನ್ಯೂಯೇಷನ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಅದರ ಜೊತೆಗೆ ಮಾರ್ಸಿನ ರೀಸೆಂಟ್ ಇನ್ಫಾರ್ಮೇಶನ್ ಕೂಡ ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.